ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬೃಂದಾಪುನಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಂತ ಅಂದರೆ, ನಾನೊಂದು ಸಾಫ್ಟ್ವೇರ್ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಆ ಆಫೀಸ್ ಬಗ್ಗೆ ಹಾಗೆ ನನ್ನ ಕೊಲೀಗ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ನಮ್ಮ ಆಫೀಸ್. ನಾನು ವರ್ಕ್ ಮಾಡ್ತಿದ್ದು ಸೆಕೆಂಡ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರಿಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಆಫೀಸ್ದು ಇನ್ನೊಂದು ದೊಡ್ಡ ಬ್ರಾಂಚ್ ಇದೆ, ಬಟ್ ನಾವಿಲ್ಲಿ ವರ್ಕ್ ಮಾಡ್ತಿರೋದು. ನೀವಿಲ್ಲಿ ಏನು ನೋಡ್ತಿದ್ದೀರಾ, ಇದು ಅವ್ರವ್ರ ಪ್ಲೇಸಲ್ಲಂತೂ ಅವ್ರವ್ರು ಕೂರ್ತಿಲ್ಲ. ಯಾರ್ಯಾರ್ದೋ ಪ್ಲೇಸಿಗೆ ಯಾರ್ಯಾರೋ ಬಂದು ಕೂತಿದ್ದಾರೆ. ಯಾಕೆಂದರೆ ಫೈಲ್ ಇಳ್ದಿದ್ದಾಗ ನಾವು ಮಾಡೋ ಕೆಲಸನೇ ಅಷ್ಟೇ. ಯಾರ್ಯಾರ್ದೋ ಪ್ಲೇಸಿಗೆ ಹೋಗ್ತೀವಿ, ಎಲ್ಲೆಲ್ಲೋ ಕೂರ್ತೀವಿ. ಬಟ್ ಫೈಲ್ ಬಂದಾಗಂತೂ ಅಷ್ಟೇ ಸಿನ್ಸಿಯರಾಗಿ ವರ್ಕ್ ಮಾಡ್ತೀವಿ. ನನಗೆ ಇದು ಯಾವತ್ತೂ ವರ್ಕ್ ಮಾಡೋ ಪ್ಲೇಸು ಇವರೆಲ್ಲ ನನ್ನ ಕೊಲೀಗು ಅನ್ನೋ ಫೀಲ್ ಕೊಟ್ಟಿಲ್ಲ. ಬಿಕಾಸ್ ಅಷ್ಟೊಂದು ಪ್ರೆಷರ್ ಇರ್ತಿರ್ಲಿಲ್ಲ. ನಾವೆಲ್ಲ ಫ್ರೆಂಡ್ಸ್ಗಳು, ಇದು ಕಾಲೇಜ್ ಅನ್ನೋ ಫೀಲೇ ಜಾಸ್ತಿ ಇರ್ತಿತ್ತು. ಇವಳು ನನ್ನ ಬೆಸ್ಟಿ. ಇವಳು ಜಾಸ್ತಿ ಅವಳ ಪ್ಲೇಸಲ್ಲಿ ಇದ್ದಿದ್ದಕ್ಕಿಂತ ನನ್ನ ಪ್ಲೇಸಲ್ಲಿ ಇರೋದೇ ಜಾಸ್ತಿ ಆಗ್ತಿತ್ತು. ಇದೇ ನನ್ನ ಪ್ಲೇಸು. ನನಗೆ ಕನ್ಫ್ಯೂಸ್ ಆಗೋದು, ಇದು ನನ್ನ ಪ್ಲೇಸೋ ಅವಳ ಪ್ಲೇಸೋ ಅಂತ. ಹಾಗೆ ನಮ್ಮ ಆಫೀಸ್ ಟೆರೆಸ್ ಮೇಲೆ ಬಂದರೆ ಈ ಥರ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ಫುಲ್ಲು ಗ್ರೀನರಿ, ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನಮ್ಮ ಕೆಫಿಟೋರಿಯೋ. ಇಲ್ಲೇ ನಾವು ಟಿಫನು, ಲಂಚು ಎಲ್ಲ ಮಾಡೋದು. ಇದಲ್ದಲೇ ಆ ಕಡೆ ಸೈಡು ಇದೆ. ನಮ್ಮ ಟೀಮಲ್ಲಿ ಸ್ಯಾಟರ್ಡೆ ಫಾರಿನ್ ಕ್ಲೈಂಟ್ ಫೈಲ್ ಬರ್ತಾ ಇರಲಿಲ್ಲ. ಸೊ ನಮ್ಮ TLಗೆ ಯಾವಾಗಲೂ ಗೇಮ್ ಆಡಿಸಿ ಅಂತಲೇ ಕೇಳ್ತಿದ್ವಿ. ಅವರು ಪಾಪ ಆಡಿಸೋರು. ಅಲ್ಲಿ ಆಫೀಸಲ್ಲಿ ಸಿಗೋವಂಥ ಕಪ್ಸ್ಗಳನ್ನೇ ತೊಗೊಂಡು, ಹಾಗೆ ಅಂಗಡಿಯಿಂದ ಬಲೂನ್ಸ್ಗಳನ್ನ ತೊಗೊಂಡು ಬಂದು ಈ ಥರ ಆಟಾಡ್ತಾ ಇದ್ವಿ. ನಮ್ಮ ಟೀಮವ್ರು ಯಾವಾಗಲೂ ಒಟ್ಟಿಗೆ ಇರ್ತಿದ್ವಿ. ಅಷ್ಟೊಂದು ಗೇಮ್ ಆಡ್ತಿದ್ರು. ಗೆದ್ದವ್ರಿಗೆ ಯಾವ ಪ್ರೈಸು ಏನು ಸಿಗ್ತಾ ಇರಲಿಲ್ಲ. ನಮಗೇನೋ ಜಸ್ಟ್ ಫನ್, ಎಂಟರ್ಟೈನ್ಮೆಂಟ್ ಆ್ಯಂಡ್ ಟೈಮ್ ಪಾಸ್ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಗೇಮ್ ಆಡ್ತಿದ್ವಿ. ಇಲ್ಲಿ ಕಪ್ನ ಪಿರಮಿಡ್ ಥರ ಜೋಡಿಸೋದು, ಆಮೇಲೆ ಯಾರು ಬೇಗ ಅದನ್ನು ಕ್ಲಿಯರ್ ಮಾಡ್ತಾರೆ ಅನ್ನೋ ಥರ ಇತ್ತು ಗೇಮು. ಈ ಗೇಮ್ ಏನಂತ ಅಂದರೆ, ಬಾಯಿಗೆ ಎಲ್ಲ ನೀರು ತುಂಬ್ಕೊಂಡಿರಬೇಕು. ಯಾರಾದರೂ ಒಬ್ಬರು ಸಾಂಗ್ ಹೇಳಬೇಕು. ಅವ್ರು ಸಾಂಗ್ ಹೇಳಿದ್ರು ಯಾರೂ ನಗ್ದಲೆ ಬಾಯಿಂದ ನೀರು ಕೆಳಗಡೆ ಬರಬಾರ್ದು ಅನ್ನೋ ಥರ ಇತ್ತು ಗೇಮು. ಈ ಗೇಮ್ ಏನಂದರೆ, ಟಿಶ್ಯೂ ರೋಲ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಗ್ಲಾಸ್ ಮೇಲೆ ನೀರು ಇಟ್ಟಿರ್ತಾರೆ. ಬಟ್ ಆ ನೀರು ಚೆಲ್ಲದೆ ಅದು ಎಂಡಿಂಗ್ ಪಾಯಿಂಟ್ ತನಕ ನಿಧಾನಕ್ಕೆ ಬರಬೇಕು. ಅದೇ ಗೇಮ್ ಇತ್ತು. ಬಟ್ ಅಲ್ಲಿ ಮಳೆ ಬರ್ತಿದೆ, ಸೊ ಆ ಗೇಮ್ ಆಡೋಕ್ಕಾಗಲಿಲ್ಲ. ನಾವು ಈ ಸೈಡ್ ಬಂದು ಆಟ ಆಡಿದ್ವಿ. ಇಲ್ಲಿ ಬಲೂನ್ಸ್ನ ಬೌನ್ಸ್ ಮಾಡಿಕೊಂಡು ಕಪ್ನ ಪಿರಮಿಡ್ ಥರ ಜೋಡಿಸ್ಬೇಕಿತ್ತು. ಬಟ್ ಆ ಗೇಮ್ನ ಆಡೋಕ್ಕಾಗಲಿಲ್ಲ. ಏಕೆಂದರೆ ಗಾಳಿ ಬರ್ತಿರೋ ಕಾರಣ ಬಲೂನ್ಸು ಬೌನ್ಸ್ ಜಾಸ್ತಿ ಆಗ್ತಾ ಇರಲಿಲ್ಲ. ಎಲ್ಲೆಲ್ಲೋ ಹೋಗ್ತಾ ಇತ್ತು ಬಲೂನ್ಸು. ಈ ಥರ ಗೇಮ್ ಆಡೋದ್ರಿಂದ ಸ್ಕೂಲ್ ಡೇಸ್ ಲೈಫೇ ನೆನಪಾಗ್ತಿತ್ತು. ನಾವೆಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಕ್ಕಳು ಥರ ಆಡೋದ್ರಿಂದ ವರ್ಕು ಪ್ರೆಷರ್ ಅನ್ಸಲ್ಲ, ಮೈಂಡು ರಿಫ್ರೆಶ್ ಅನಿಸುತ್ತೆ. ಇನ್ನೊಂದು ವಿಷಯ ಹೇಳೋದಾದರೆ, ಕಾನ್ಫರೆನ್ಸ್ ರೂಮ್ನೂ ಬಿಟ್ಟಿಲ್ಲ ನಾವು. ಟೀಮ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೂ ಗೇಮ್ಸ್ನ ಆಟಾಡಿದ್ದೀವಿ. ನಮ್ಮ ಟೀಮ್ TL ಅಲ್ಲದೆ ಬೇರೆ ಟೀಮ್ TL ಕೂಡ ಬಂದು ನಮ್ಮ ಜೊತೆ ಸೇರಿ ಆಟಾಡ್ತಿದ್ರು. ನಮ್ಮ ಟೀಮ್ ಮಾತ್ರ ಅಲ್ಲ, ಆಫೀಸಿಂದನೂ ಗೇಮ್ಸ್ಗಳಿರ್ತಿತ್ತು. ಅಂತ್ಯಾಕ್ಷರಿ, ರಂಗೋಲಿ ಸ್ಪರ್ಧೆ, ಕ್ರಿಕೆಟ್, ಸೀಕ್ರೆಟ್ಸ್ ಅಂತ ಈ ಥರ ಹಲವಾರು ಕಲ್ಚರ್ ಆ್ಯಕ್ಟಿವಿಟೀಸ್ ಇರ್ತಿತ್ತು. ಪಾರ್ಟಿಸಿಪೇಟ್ ಮಾಡೋರಿಗೆಲ್ಲ ಗಿಫ್ಟ್ ಸಿಗ್ತಿತ್ತು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೈ ಲೈಫ್ ಟೈಮ್ ಮೆಮೊರಿ. ಸೊ ಮಿಸ್ ಯು ಗೈಸ್. ಆಫೀಸಿಂದ ರ್ಯಾಂಪ್ ವಾಕ್ ಇತ್ತು, ಬಟ್ ಯಾವ ಫಂಕ್ಷನ್ ಡೇ ಅಂತ ನನಗೆ ಅಷ್ಟು ನೆನಪಿಲ್ಲ. ನಾವು ಆಟಾಡಿ ಮುಗಿಸೋಷ್ಟರಲ್ಲಿ ಫೈಲ್ ಹೆವಿ ಆಗೋದು. ಫೈಲ್ನೆಲ್ಲ ಮುಗಿಸಿನೇ ನಾವು ಲಾಗೌಟ್ ಆಗಬೇಕಾಗಿತ್ತು. ಮ್ಯಾನೇಜರ್, HR ಎಲ್ಲ ಸೇರಿಕೊಂಡು ಕೂಡ ರ್ಯಾಂಪ್ ವಾಕ್ ಮಾಡಿದ್ದಾರೆ. I don't want any gift. I'll just come with Arshini.
Finally, nice. ಲಂಚಿಗೆ ಹಾಕೋ ಬ್ರೇಕು ಬಿತ್ತು 40 ನಿಮಿಷ ಹೆಚ್ಚಾಗಿ ಒಮ್ಮೆ ತೆಗೆದುಕೊಂಡೆ ಶಿವ ಶಿವ ಎಲ್ರಿಗೂ ಕಾಯ್ದೈತಬ್ಬ ಒಮ್ಮೆ ಮೀಟಿಂಗ್ ದಿನ ಸರಿಯಾದ ಸಮಯಕ್ಕಾಗಿ ನಾದ್ರೆ ಸಮಾಗಮ ಸಹಿಸದೆ ನನಗಾಗದೆ ನಾ ಹೊರಟೆ ನನ್ನ ಪಾಡಿಗೆ ಸಿಸ್ಟಮ್ ತುಂಬ ಫೈಲ್ಸು ನಿಮ್ಮ ಫೈಲ್ಸಿಗಾಗಿ ಕಾದೆ ಎಷ್ಟೇನೆ ಮಾಡಿದ್ರು ಆಫೀಸ್ ಅವ್ರಿಗೆ ತೃಪ್ತಿ ಕನಸು ಸಿಗಲಿಲ್ಲ ಸದ್ಯಕ್ಕೂ ನಮ್ಮ ಆಫೀಸ್ ಬಗ್ಗೆ ಇಲ್ಲಿ ಸಾಂಗ್ ಹೇಳ್ತಾ ಇದ್ದಾರೆ. ಮಾಡಿದ್ನು ಅಲಯನ್ಸಿನ ಕನಸು ಸಿಗಲಿಲ್ಲ ಕೆಲಸ ತಪ್ಪೇನೆ ಮಾಡಿನ್ನು ಕಣ್ಣಿಗೆ ಮನಸ್ಸಿಗೆ ಆಯಾಸ ಇನ್ನೆಷ್ಟಿದೆ. ಆಫೀಸಲ್ಲಿ ಒಂದಷ್ಟು ಫೋಟೋಸ್ ತೊಗೊಂಡಿದ್ದೆ, ಆ ಕ್ಲಿಪ್ಸ್ನ ಹಾಕಿದ್ದೀನಿ. ಇವಳು ನನ್ನ ಬೆಸ್ಟ್ ಫ್ರೆಂಡ್. ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್.